ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಎಸ್, ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಎಲ್ಲ ಕಡೆ ಇದೀಗ ಟಾಕ್ಸಿಕ್ ಎಲ್ಲಿ ಕೇಳಿದ್ರು ಸಹ ಟಾಕ್ಸಿಕ್ ದೇ ಅಬ್ಬರ, ಟಾಕ್ಸಿಕ್ ದೇ ಸೌಂಡ್. ಯಾಕೆ ಅಂತ ಅಂದ್ರೆ ಈ ಟಾಕ್ಸಿಕ್ ಅನ್ನುವಂತಹ ಪವರ್ ಎಷ್ಟರ ಮಟ್ಟಿಗೆ ಇರುತ್ತೆ, ಟಾಕ್ಸಿಕ್ ಅಂತ ಅಂದ್ರೆ ಏನು ಅನ್ನೋದಕ್ಕೆ ನಾನಾ ರೀತಿಯ ಒಂದಷ್ಟು ಅರ್ಥಗಳು ಸಹ ಇರುವಂಥದ್ದು. ಅವರವರ ಇಚ್ಛೆಗೆ ಟಾಕ್ಸಿಕ್ ಅನ್ನೋದನ್ನ ಬಿಟ್ಬಿಡ್ಬೇಕಾಗುತ್ತೆ. ಆದ್ರೆ ಅದೇ ರೀತಿಯಾಗಿ ಇದೀಗ ನಮ್ಮ ರಾಕಿ ಬಾ ಹೇಳಿರುವಂತಹ ವಿಚಾರ ಟಾಕ್ಸಿಕ್ ಯಾವೆಲ್ಲ ರೀತಿಯಲ್ಲಿ ಬೇರೆ ವಿಭಿನ್ನವಾದಂತಹ ಒಂದಷ್ಟು ಕಥೆಯನ್ನ ಹೊಂದಿದೆ, ಯಾವೆಲ್ಲ ರೀತಿಯಲ್ಲಿ ಕಥಾಂಧ್ರವನ್ನ ತಿರುಗಿಸುತ್ತೆ ಅನ್ನೋದನ್ನ ಮಾತ್ರ ಒಂದ್ ಕಡೆ ವೇಟ್ ಮಾಡಬೇಕಾಗುತ್ತೆ. ಆದ್ರೆ ಇದೀಗ ಟಾಕ್ಸಿಕ್ ಅಂತ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಕ್ ಬಂದಿಲ್ಲ. ಇದೀಗ ಬ್ರಿಟನ್ ಸರ್ಕಾರ, ಬ್ರಿಟನ್ ಸೆನ್ಸರ್ ಮಂಡಳಿ ಅವರು ಒಂದಷ್ಟು ನಿಯಮವನ್ನ ಹಾಕಿರುವಂಥದ್ದು. ಯಾಕೆ ಅಂತ ಅಂದ್ರೆ ಈಗಾಗಲೇ ಬ್ರಿಟನ್ನಲ್ಲಿ ಟಾಕ್ಸಿಕ್ ನೋಡೋರಿಗೆ ಒಂದಷ್ಟು ದೊಡ್ಡ ಎಚ್ಚರಿಕೆಗಳನ್ನ ಕೊಟ್ಟಿರುವಂಥದ್ದು ಸೆನ್ಸರ್ ಮಂಡಳಿ. ಹಾಗಾದ್ರೆ ಯಾವೆಲ್ಲ ರೀತಿಯಲ್ಲಿ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡೋದಾದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಗೆ ಇದೀಗ ಬ್ರಿಟನ್ ಸೆನ್ಸರ್ ಮಂಡಳಿ 18+ ಪ್ರಮಾಣ ಪತ್ರವನ್ನ ನೀಡಿದೆ. ಅತಿಯಾದಂತಹ ಹಿಂಸಾಚಾರ ಆಗಿರ್ಬೋದು, ತೀವ್ರವಾದಂತಹ ಲೈಂಗಿಕ ಸನ್ನಿವೇಶಗಳಾಗಿರ್ಬೋದು, ಇನ್ನು ಕ್ರೂರ ದೃಶ್ಯಗಳಿಗಾಗಿ ಗರಿಷ್ಠ ರೇಟಿಂಗ್ ಅನ್ನ ನೀಡಲಾಗಿರುವಂಥದ್ದು. ಇನ್ನು ವಿಶ್ವದಾದ್ಯಂತ ಸಿನಿಮಾ ಪ್ರೇಕ್ಷಕರಲ್ಲಿ ಚಿತ್ರದ ಕುರಿತು ಬಹಳ ಕುತೂಹಲವನ್ನ ಮತ್ತು ನಿರೀಕ್ಷೆಗಳನ್ನ ಈ ವಿಚಾರ ಎಲ್ಲೋ ಒಂದ್ ಕಡೆ ಗರಿಗೆದರಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇನ್ನು ಈಗಾಗಲೇ 18+ ವಯಸ್ಕರ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿರುವಂಥದ್ದು ಚಿತ್ರ. ಅಲ್ಲಿನ ಬ್ರಿಟಿಷ್ ಬೋರ್ಡ್ ಆಫ್ ಫಿಲ್ಮ್ ಸಂಸ್ಥೆ ಇದೀಗ ಚಿತ್ರಕ್ಕೆ ಈ ಪ್ರಮಾಣ ಪತ್ರವನ್ನ ನೀಡಿರುವಂಥದ್ದು. ಇನ್ನು ಭೀಕರ ಹಿಂಸಾಚಾರ, ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ ಹಿಂಸಾಚಾರ ಯಾವ ಲೆವೆಲ್ಗಿರುತ್ತೆ. ಈಗಾಗಲೇ ನಾವು ಟಾಕ್ಸಿಕ್ ಅಂದ್ರೆ ಅರ್ಥ ಮಾಡ್ಕೋಬೇಕು, ಬಹಳ ಟಾಕ್ಸಿಕ್ ಆಗಿರುತ್ತೆ. ಹಿಂಸಾಚಾರ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಅದೇ ರೀತಿಯಾಗಿ ತೀವ್ರವಾದಂತಹ ಲೈಂಗಿಕ ದೃಶ್ಯಗಳಾಗಿರ್ಬೋದು, ರಕ್ತದ ಹೊಕ್ಕುಳಿ ಆಗಿರ್ಬೋದು, ಇವೆಲ್ಲವೂ ಸಹ ತೀವ್ರತೆಯ ಇರುವಂತಹ ಕಾರಣ ಇದರ ಆಧಾರದ ಮೇಲೆ ಇದೀಗ ಗರಿಷ್ಠ ರೇಟಿಂಗ್ ಅನ್ನ ನೀಡಲಾಗಿರುವಂಥದ್ದು. ಇನ್ನು ವಿಶ್ವದಾದ್ಯಂತ ಈ ವಿಚಾರ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಬ್ರಿಟನ್ ಮಂಡಳಿಯು ಸಹ ಹಿಂಸೆ ಮತ್ತು ಸೆಕ್ಸ್ ವಿಭಾಗಗಳಲ್ಲಿ ಚಿತ್ರಕ್ಕೆ 5ಕ್ಕೆ 5 ರೇಟಿಂಗ್ ಅನ್ನ ನೀಡಿರುವಂಥದ್ದು. ಇನ್ನು ಭೀಕರ ರಕ್ತಪಾತ ಮತ್ತು ಕ್ರೂರ ಒಡೆದಾಟದ ದೃಶ್ಯಗಳು ಸಿನಿಮಾಗಳಲ್ಲಿರುವಂತಹ ಕಾರಣ ಎಲ್ಲೋ ಒಂದ್ ಕಡೆ ಎಚ್ಚರಿಸಿದೆ. ಬೆದರಿಕೆ, ಭಯ, ಮಾದಕ ವಸ್ತು ಮತ್ತು ಅಸಭ್ಯ ಭಾಷೆಯ ವಿಭಾಗಗಳಿಗೆ 4 ಅಂಕಗಳನ್ನು ನೀಡಲಾಗಿರುವಂಥದ್ದು. ಇನ್ನು ಚಿತ್ರದ ಒಟ್ಟು ಅವಧಿ 191 ನಿಮಿಷದ 41 ಸೆಕೆಂಡ್ಗಳು ಇರುವಂಥದ್ದು. ಒಟ್ಟಾರೆಯಾಗಿ ಗೋವಾದ ಡ್ರಗ್ಸ್ ಮಾಫಿಯಾ ನಾಯಕನ ಪತನದ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಚಿತ್ರದಲ್ಲಿ ಯಾವೆಲ್ಲ ರೀತಿಯಲ್ಲಿ ದೃಶ್ಯಗಳಿದೆ ಅಂತ ನಾವು ನೋಡೋದಾದ್ರೆ, ಕುತ್ತಿಗೆ ಸೀಳೋದಾಗಿರ್ಬೋದು, ಬೆಂಕಿ ಹಚ್ಚುವಂತಹ ದೃಶ್ಯಗಳಾಗಿರ್ಬೋದು, ಅದೇ ರೀತಿಯಾಗಿ ಕ್ಲಬ್ ಅಥವಾ ಪ್ರಯಾಣದ ಬೋಲ್ಡ್ ಸನ್ನಿವೇಶಗಳಾಗಿರ್ಬೋದು, ಇವೆಲ್ಲವೂ ಸಹ ಇತ್ತೀಚೆಗೆ ರಿಲೀಸ್ ಆದಂತಹ ದುರಂಧರ್ ಸರಣಿ ಚಿತ್ರಗಳಿಗಿಂತಲೂ ಸಹ ಹೆಚ್ಚಿನ ರೇಟಿಂಗ್ ಅನ್ನ ಪಡೆದುಕೊಂಡಿದೆ. ಪ್ರತಿಯೊಂದು ಸನ್ನಿವೇಶಗಳು ಅಥವಾ ಪ್ರತಿಯೊಂದು ದೃಶ್ಯಗಳಿಗೂ ಸಹ ಅದರದೇ ಆದಂತಹ ಒಂದಷ್ಟು ವಿಚಾರವನ್ನ ಈ ಚಿತ್ರ ಒಳಗೊಂಡಿರುವಂಥದ್ದು. ಇನ್ನು ರೇಟಿಂಗ್ ವಿಚಾರವನ್ನ ನೋಡೋದಾದ್ರೆ, ಪ್ರತಿಯೊಂದು ದೃಶ್ಯಕ್ಕೂ ಸಹ ಅದರದೇ ಆದಂತಹ ರೇಟಿಂಗ್ ಅನ್ನ ಪಡ್ಕೊಂಡಿದೆ. ಇನ್ನು ಚಿತ್ರವನ್ನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಾ ಇದ್ದು, ಕಿಯಾರಾ ಅಡ್ವಾಣಿ, ಅದೇ ರೀತಿಯಾಗಿ ನಯನತಾರಾ, ರುಕ್ಮಿಣಿ ವಸಂತ, ಇನ್ನು ಕುರೇಶಿ, ತಾರಾ, ಇನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತಾರಾಗಣವನ್ನ ಇದೀಗ ಟಾಕ್ಸಿಕ್ ಸಿನಿಮಾ ಒಳಗೊಂಡಿರುವಂಥದ್ದು. ಇನ್ನು KVN ಪ್ರೊಡಕ್ಷನ್ ಮತ್ತು ಯಶ್ ಅವರ KVN ಪ್ರೊಡಕ್ಷನ್ ಅಲ್ಲಿ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ನಿರ್ಮಾಣ ಮಾಡಿರುವಂತಹ ಚಿತ್ರದಲ್ಲಿ ಬಹಳ ವಿಭಿನ್ನ ರೀತಿಯ ಒಂದಷ್ಟು ಕಥೆಯನ್ನ ಇದೀಗ ಒಳಗೊಂಡಿದೆ. ಒಟ್ಟಾರೆಯಾಗಿ ಇದೇ ಆಗಸ್ಟ್ 26ನೇ ತಾರೀಕು ಜಗತ್ತಿನಾದ್ಯಂತ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಜ್ಜಾಗಿರುವಂಥದ್ದು. ಇನ್ನು ಈಗಾಗಲೇ ಬ್ರಿಟನ್ನಲ್ಲಿ 18+ ಪ್ರಮಾಣ ಪತ್ರವನ್ನ ಇದೀಗ ಟಾಕ್ಸಿಕ್ ಚಿತ್ರ ಪಡ್ಕೊಂಡಿದೆ. ಒಟ್ಟಾರೆಯಾಗಿ ಯಾರೆಲ್ಲ ಈ ಚಿತ್ರವನ್ನ ನೋಡಬೇಕು, ಯಾರೆಲ್ಲ ಈ ಚಿತ್ರವನ್ನ ನೋಡಬಾರ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಟ್ಟುನಿಟ್ಟಿನ ಒಂದಷ್ಟು ನಿಯಮವನ್ನ ಇದೀಗ ಬ್ರಿಟನ್ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.